ನಮಸ್ಕಾರ. ಜೋಗ್ ಜಂಕ್ಷನ್ ಯಶವಂತ್ ಸರ್ದೇಶ್ ಪಾಂಡೆ ನಿಮ್ಮನ್ನು ಸ್ವಾಗತ ಮಾಡ್ತಾನೆ. ಜೋಗ್ ಜಂಕ್ಷನ್ ಮುಂದೆ ನೋ ಟೆನ್ಷನ್. ಹೌದ್ರಿ, ಜೋಗ್ ಜಂಕ್ಷನ್ಯಾಗ ನೋ ಟೆನ್ಷನ್. ನನ್ನ ಈ 99 ಪೂಜಿ 98 ಪೂಜಿ 99 ಈ ಸಂಖ್ಯಾಕ್ಕೆ SMS ಕರ್ನಾಟಕದ ಎಲ್ಲ ಕಡೆಯಿಂದ ಬರ್ಲಿಕತ್ತಾವ. ಅದ್ರಾಗ ವಿಜಾಪುರದಿಂದ ರಮೇಶ್ ಅನ್ನೋರು ಒಂದು ಕಳಿಸಿದ್ರು. ಒಂದು ಕಡೆ ಹಾಲು ಕರೆಯುವಂಥ ಕಾರ್ಯಕ್ರಮ ನಡೆದಿತ್ತಂತೆ. ಅಲ್ಲೇ ಮಾಸ್ತರ್ ಕೇಳಿದ್ರು ಹುಡುಗನ, ಇದು ಬಿಳೆ ಆಕಳದ ಎಂಥ ಹಾಲು ಕೊಡ್ತದ, ಇದು ಬೆಳೆ ಹಾಲು ಕೊಡ್ತದ ಅಂತ ಒಬ್ಬ ಹುಡುಗ ಹೇಳಿದ. ಅದಕ್ಕೆ ಒಂದು ಕರೆ ಆಕಳ ತೋರಿಸಿ, ಇದು ಎಂಥ ಹಾಲು ಕೊಡ್ತದ, ಇದು ಕಪ್ ಹಾಲು ಕೊಡ್ತದ ಅಂದ. ಅದು ಹೆಂಗೆ ಹೇಳ್ತೀವೋ? ಖರೆ ಸರ್, ಕಪ್ ಹಾಲು ಕೊಡ್ತದ. ಅದು ಹಾಲು ಕಪ್ ಹೆಂಗಿರ್ತದೆ? ಅಲ್ಲ ಸರ್, ನಾನು ಮನೆಯೊಳಗೆ ಕರೆದು ನೋಡ್ತೀನಿ, ಇದು ಒಂದೇ ಕಪ್ಪ ಹಾಲು ಕೊಡ್ತದ ಅಂತ ಹೇಳಿದ. ಒಬ್ಬ ಪುಣ್ಯಾತ್ಮ ಆಗಸ್ಟ್ 15ನೇ ತಾರೀಕಿಗೆ ಝೆಂಡಾ ಏರ್ಸಿದ್ರಾತು ಅಂತ ವಿಚಾರ ಮಾಡಿ ಒಂದು ಅಂಗಡಿಗೆ ಝೆಂಡಾ ಖರೀದಿಗೆ ಅಂತ ಹೋದ. ಅವರು ಝೆಂಡಾ ತೋರಿಸಿದ್ರು. ಕೇಸರಿ, ಬಿಳಿ, ಹಸಿರು ಈ 3 ಬಣ್ಣದ ಝೆಂಡಾ ನೋಡಿದ ಪುಣ್ಯಾತ್ಮ ಏನು ಅನ್ಬೇಕು? ಬೇರೆ ಬಣ್ಣದ ಝೆಂಡಾ ಇಲ್ಲಿ ಏನ್ರಿ ಅಂತ ಕೇಳ್ಬೇಕು. ನನಗೆ BY ಶಿರ್ಗುಪ್ಪಿ ಅನ್ನೋರು ಲೋಕಾಪುರದಿಂದ ಬರೀತಾರೆ. ಅವ್ರಂತಾರೆ, ನೋಡ್ರಿ, ಒಂದು ಸಿಗರೇಟ್ ಸೇದಿದ್ರೆ ಆಯುಷ್ಯ 5 ಮಿನಿಟ್ ಕಡಿಮೆ ಆಗ್ತದಂತೆ, ಮತ್ತು ಒಂದು ನಗು ನಕ್ಕರೆ 10 ಮಿನಿಟ್ ಜಾಸ್ತಿ ಆಗ್ತದಂತೆ. ಅದಕ್ಕೆ ನಾವು ನಕ್ಕೋತಾ ಇರ್ಬೇಕ್ರಿ. ಆದರೆ ಈ ಶಿರ್ಗುಪ್ಪಿಯವ್ರ ಐಡಿಯಾ ಮುಂದೆ ಏನದ ಗೊತ್ತೇನ್ರಿ? ನೀವು ನಕ್ಕೋತ್ ಸಿಗರೇಟ್ ಸೇದ್ರಿ ಹೆಂಗೂ 5 ಮಿನಿಟ್ ಉಳಿತಾವಲ್ಲ ಅಂತಾರೆ ಇವರು. BA ಹುಣಸಿಕಟ್ಟಿ ಅನ್ನೋರು ಕಳಿಸ್ತಾರೆ. ಗಂಡ ಹೆಂಡತಿ ಇಬ್ಬರು ಸಂಜೆ ಮುಂದೆ ಕೂತಿದ್ರಂತೆ. ಊಟದಾಗ ಮಧ್ಯಾಹ್ನ ಕಲ್ಲು ಬಂದಿದ್ದು, ಹೀಗಾಗಿ ಒಂದು ಸ್ವಲ್ಪ ಮನಸ್ತಾಪ ಆಗಿತ್ತು. ಅದಕ್ಕೆ ಗಂಡ ಅಂದ, ಅಲ್ಲ, ನಿನಗೆ ದೇವ್ರು 2 ಕಣ್ಣು ಕೊಟ್ಟಾನ, ಒಂದು 4-5 ಕಲ್ಲು ಆರಿಸಿ ತೆಗಿಲಿಕ್ಕೆ ಬರಂಗಿಲ್ಲ ನಿನಗೆ? ಅದಕ್ಕೆ ಹೆಂಡ್ತಿ ಹೇಳಿದ್ಲು, ದೇವ್ರು ನಿಮಗೆ 32 ಹಲ್ಲು ಕೊಟ್ಟಾನ, ಒಂದು 4-5 ಕಲ್ಲು ಅರಗಿಸ್ಕೊಳ್ಲಿಕ್ಕೆ ಆಗಂಗಿಲ್ಲ ನಿಮ್ಗೆ. ಜೋಗ್ ಜಂಕ್ಷನ್ಯಾಗ ಇಂಥ ಜೋಕ್ಗಳನ್ನು ನೀವು ಕಳಿಸ್ಬಹುದು. ನೀವು ಕಳಿಸ್ತೀರಿ ಅನ್ನೋ ನಂಬಿಕೆ ಮೇಲೆ ನಾವೊಂದು ಸಣ್ಣ ಬ್ರೇಕ್ ತೊಗೊಂಡು ಮತ್ತೆ ವಾಪಸ್ ಬರ್ತೀನಿ. ನೀವು ಎಲ್ಲಿ ಹೋಗ್ಬೇಡ್ರಿ, ನೋಡ್ಕೋತಾ ಇರ್ರಿ ಸುವರ್ಣ ನ್ಯೂಸ್ 24/7.